ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ಪುಣ್ಯ ನದಿಗಳ ಸ್ನಾನದಿಂದ ನಮ್ಮೆಲ್ಲರಿಗೂ ಕೂಡ ಗಮಿಸಿ ಹೋಗ್ತದಂತೆ. ಭಾರತದಲ್ಲಿ 4 ಕಡೆಗಳಲ್ಲಿ ಕುಂಭ ಸ್ನಾನ ಎನ್ನುವಂಥದ್ದು. ಎಲ್ಲರಿಗೂ ನಮಸ್ತೆ. ನಾನು ಆದರ್ಶಾಚಾರ್ಯ, ಜನ್ನಾಪುರ, ಮೂಡಿಗೆರೆಯಿಂದ. ನಾವೆಲ್ಲ ಸ್ನೇಹಿತರು ಸೇರಿ ನಿನ್ನೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕಾಗಿ ಬಂದಿದ್ದೆವು. ಸನಾತನ ಹಿಂದೂ ಧರ್ಮದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯ ನದಿಗಳ ಸ್ನಾನವನ್ನು ಮಾಡುವುದನ್ನು ಯಾವತ್ತೂ ಕೂಡ ವಿಶೇಷ ಎನ್ನುವುದಾಗಿ ನಂಬುತ್ತಾರೆ. ಯಾಕೆ ಅಂತ ಕೇಳಿದರೆ, ಭಾರತ ಭೂಮಿ ಅನ್ನುವಂಥದ್ದು ಭಗವಂತ ತಾನು ಪಾದವನ್ನು ಊರ್ಲಿಕ್ಕೆ ಯಾವ ಭೂಮಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾನೋ ಆ ಭೂಮಿಯೇ ಭಾರತದಲ್ಲಿ 4 ಕಡೆಗಳಲ್ಲಿ ಕುಂಭ ಸ್ನಾನ ಎನ್ನುವಂಥದ್ದಾಗ್ತದೆ. ಪ್ರಯಾಗ್ರಾಜ್ನಲ್ಲಿ, ಹರಿದ್ವಾರದಲ್ಲಿ, ನಾಸಿಕ್ ಮತ್ತು ಉಜ್ಜಯಿನಿ, ಈ 4 ಕಡೆಗಳಲ್ಲಿ ಕುಂಭಮೇಳ ಎನ್ನುವಂಥದ್ದಾಗ್ತದೆ. ಯಾವಾಗ ಸಮುದ್ರ ಮಥನದಲ್ಲಿ ಹುಟ್ಟಿದಂತಹ ಅಮೃತ ಎನ್ನುವಂಥದ್ದನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಭಾರತದ 4 ಜಾಗಗಳಲ್ಲಿ ಆ ಅಮೃತ ಅನ್ನುವಂಥದ್ದು ಉಕ್ಕಿ ಬಂತಂತೆ, ಅದು ಭೂಮಿಗಾಗಿ ಬಿತ್ತಂತೆ. ಅಂತಹ ಜಾಗಗಳೇ ಈ 4 ಕುಂಭ ಸ್ನಾನಗಳು. ಅದರಲ್ಲಿ ಕುಂಭ, ಮಹಾಕುಂಭ, ಅರ್ಧ ಕುಂಭ ಎನ್ನುವುದಾಗಿ ವಿಭಾಗಗಳನ್ನು ಮಾಡಿದ್ದಾರೆ. 6 ತಿಂಗಳಿಗೆ ಒಂದು ಸಲ ಅರ್ಧ ಕುಂಭ ಆಗ್ತದೆ. ಅದೇ ರೀತಿಯಲ್ಲಿ ಪೂರ್ಣ ಕುಂಭ ಅನ್ನುವಂಥದ್ದು 12 ವರ್ಷಗಳಿಗೆ ಆಗ್ತದೆ. 144 ವರ್ಷ ಅಂದರೆ 12 ವರ್ಷದ 12ನೇ ಸಲ 144ನೇ ವರ್ಷಕ್ಕೆ ಬರುವಂಥದ್ದು ಮಹಾಕುಂಭ ಎನ್ನುವುದಾಗಿ. ಆ ಮಹಾಕುಂಭ ಎನ್ನುವಂಥದ್ದು ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದೆ. ಈ ಪ್ರಯಾಗ್ರಾಜ್ನಲ್ಲಿ ಈ 13-14ರಿಂದ ಹಿಡಿದು ಮುಂದಿನ ಫೆಬ್ರವರಿ 23ರವರೆಗೂ ಕೂಡ ಕುಂಭ ಸ್ನಾನದ ವಿಶೇಷ ದಿನಗಳಿದೆ. 13ನೇ ತಾರೀಕು ವಿಶೇಷವಾಗಿ ಮೊದಲ ಸ್ನಾನ, ಶಾಹಿ ಸ್ನಾನ, ಪುಷ್ಯ ನಕ್ಷತ್ರದ ಪುಷ್ಯ ಹುಣ್ಣಿಮೆಯ ದಿವಸದಲ್ಲಿ ಆದಂತಹ ಶಾಹಿ ಸ್ನಾನ. ಹಾಗಾಗಿ ನಾವೆಲ್ಲರೂ ಕೂಡ ಸನಾತನ ಹಿಂದೂ ಧರ್ಮದಲ್ಲಿ ಪಾಲಿಸುವಂತಹ ನಾವೆಲ್ಲರೂ ಕೂಡ ಈ ಪ್ರಯಾಗ್ರಾಜ್ನಲ್ಲಿ ಆಗ್ತಿರುವಂತಹ ಕುಂಭಮೇಳಕ್ಕಾಗಿ ಬರೋಣ. ಶಾಸ್ತ್ರದಲ್ಲಿ ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಎನ್ನುವುದಾಗಿ. ನಮ್ಮ ಈ ಜನ್ಮದಲ್ಲಿರ್ಬೋದು, ಹೋದ ಜನ್ಮದಲ್ಲಿರ್ಬೋದು, ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ಪುಣ್ಯ ನದಿಗಳ ಸ್ನಾನದಿಂದ ನಮ್ಮೆಲ್ಲರಿಗೂ ಕೂಡ ಗಮಿಸಿ ಹೋಗ್ತದಂತೆ. ಆದ್ದರಿಂದ ವಿಶೇಷವಾದಂತಹ ದಿನದಲ್ಲಿ ಆ ಸ್ನಾನವನ್ನು ಮಾಡೋದ್ರಿಂದ ಇನ್ನಷ್ಟು ನಮಗೆ ಸಂತೋಷ ಅನ್ನುವಂಥದ್ದು ಸಿಗ್ತದೆ ಎನ್ನುವುದಾಗಿ ಹೇಳ್ಬೋದು. ಅದೇ ರೀತಿಯಲ್ಲಿ ವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ, ವಿಶೇಷವಾಗಿ ಯೋಗಿ ಆದಿತ್ಯನಾಥರ ಸರ್ಕಾರ ಅನ್ನುವಂಥದ್ದು ಒಳ್ಳೆಯ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ, ಅಂದರೆ ನೀವು ಅಲ್ಲಿ ನೋಡ್ತಾ ಹೋದರೆ ಎಲ್ಲ ದ್ವಾರದಲ್ಲಿಯೂ ಕೂಡ ಒಂದಷ್ಟು ಕಚ್ಚಪ ದ್ವಾರ ಇರಬಹುದು ಅಥವಾ ಯಾವುದಾದ್ರೂ ದ್ವಾರಗಳನ್ನು ನೀವು ನೋಡ್ತಾ ಹೋದರೆ ನಮ್ಮ ಹಿಂದೂ ಸಂಸ್ಕೃತಿಯನ್ನೇ ಅಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಅಂತಹ ದ್ವಾರಗಳನ್ನು ದಾಟಿಕೊಂಡು ನಡಿಬೇಕಾಗ್ತದೆ ತುಂಬ ಅಂತ ಹೇಳಿದರೆ ಒಂದು 3 ಕಿಲೋಮೀಟರ್ ಅಂತ ಹೇಳಿ ಹಿಡಿದ್ರು ಕೂಡ ಒಟ್ಟಿನದಾಗಿ ಹಿಡಿದ್ರೆ ಒಂದು 10ರಿಂದ 15 ಕಿಲೋಮೀಟರ್ ನಮಗೆ ಹೋಗಿ ಬರಲಿಕ್ಕೆ ಹಿಡಿತದೆ. ಅಷ್ಟು ದಾರಿಗಳನ್ನು ಕ್ರಮಿಸಿದ್ರು. ಗಂಗೆ, ಯಮುನೆ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡುವುದು ಅಂತ ಹೇಳಿದ್ರೆ ಅದು ಅತ್ಯಂತ ಪುಣ್ಯಕರ. ಅದರಿಂದ ಪ್ರಯಾಗ್ರಾಜ್ನ ಈ ಕುಂಭಮೇಳಕ್ಕಾಗಿ ಎಲ್ಲರೂ ಮತ್ತೆ ಸೇರೋಣ ಅಂತ ಹೇಳ್ತಾ ಧನ್ಯವಾದ.